ಫಸ್ಟಿಗೆ ನಾನು ಆಲೂಗಡ್ಡೆನ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ. ಅದಾದಮೇಲೆ ಅದಕ್ಕೆ ಬೇಕಾಗಿರೋ ಎಲ್ಲ ತರಕಾರಿನೂ ನೀಟಾಗಿ ಸಣ್ಣದಾಗಿ ಕೊಚ್ಕೊಂಡೆ, ಅಂದರೆ ಹೆಚ್ಕೊಂಡೆ. ಈರುಳ್ಳಿ, ಹಸಿಮೆಣಸು, ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಬೌಲಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಕಡಲೆ ಹಿಟ್ಟು ತಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಕಡಲೆ ಹಿಟ್ಟಲ್ಲಿ ಯಾವುದೇ ಥರ ಗಂಟು ಇರಬಾರ್ದು, ಎಲ್ಲ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಿರ್ಬೇಕು, ಅದ್ರದ್ದು ಪೇಸ್ಟ್ ಚೆನ್ನಾಗಿ ಬರಬೇಕು. ಅದಾದಮೇಲೆ ಬೇಯಿಸಿದ ಆಲೂಗಡ್ಡೆನ ತಗೊಂಡು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡೆ. ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರ್ ಯೂಸ್ ಮಾಡೋಕ್ಕಿಲ್ಲ, ನನ್ನ ಹತ್ರ ಇಲ್ಲಾಗಿತ್ತು. ಸೊ ಅದಕ್ಕೆ ನಾರ್ಮಲ್ ಅನ್ನಕ್ಕೆ ಯೂಸ್ ಮಾಡೋ ಸೌಟ್ ತಗೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊಂಡೆ. ಇಲ್ಲಿ ನಾನು ಆಲೂಗಡ್ಡೆ ಬೇಯಿಸ್ಲಿಕ್ಕೆ ಇಡಬೇಕಾದ್ರೆ ಒಂದು ಸ್ವಲ್ಪ ಆಲ್ರೆಡಿ ಉಪ್ಪು ಹಾಕಿದ್ದೆ. ಅದಕ್ಕೆ ಕಡಲೆ ಹಿಟ್ಟು ಜೊತೆ ಹಾಕುವಾಗ ಸ್ವಲ್ಪ ನೋಡಿ ಹಾಕ್ಬಿಡ್ತು. ಅದಾದಮೇಲೆ ಕಾವಲಿಯಲ್ಲಿ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸು ಮತ್ತು ಈರುಳ್ಳಿ ಎಲ್ಲ ಹಾಕಿ ನೀಟಾಗಿ ಡೀಪಾಗಿ ಫ್ರೈ ಮಾಡಬೇಕು. ಹಸಿಮೆಣಸು ಹಾಕುವಾಗ ಸ್ವಲ್ಪ ಕೇರ್ಫುಲ್ ಆಗಬೇಕು, ಯಾಕಂದರೆ ಅದರಲ್ಲಿ ನೀರಿರೋದ್ರಿಂದ ಅದು ರಟ್ಟುತ್ತದೆ, ಅಂದರೆ ಸಿಡಿತದೆ. ಈ ಈರುಳ್ಳಿ ಅದನ್ನು ಅದು ಒಂಥರ ಗೋಲ್ಡನ್ ಬ್ರೌನ್ ಮತ್ತು ಒಂಥರ ರೆಡ್ಡಿಶ್ ಥರ ಬರಬೇಕು. ಆವಾಗ ಅದರ ಟೇಸ್ಟ್ ಒಂದು ಮನೆ ಸ್ವೀಟ್ನೆಸ್ ಕೊಡ್ತದೆ. ಇಲ್ಲಿ ನಾವು ಒಂದು ಐಟಮ್ ಹಾಕ್ಲಿಕ್ಕೆ ಬರ್ತಿದ್ದೆ, ಅದಾದಮೇಲೆ ನಾನು ಅದನ್ನು ಆಮೇಲೆ ಆ್ಯಡ್ ಮಾಡ್ಕೊಂಡೆ. ಸೇಮ್ ಕಾವಲಿಯಲ್ಲಿ ಸ್ವಲ್ಪ ಎಣ್ಣೆ ಕಾದ ತಕ್ಷಣ ಅದಕ್ಕೆ ನಾನು ಕಡಲೆಬೇಳೆನ ಆ್ಯಡ್ ಮಾಡ್ಕೊಂಡೆ. ಈ ಕಡಲೆಬೇಳೆ ಯಾಕೆ ಹಾಕೋದು ಅಂದರೆ ಅದು ಬೋಂಡದ ಒಳಗೆ ತಿನ್ನುವಾಗ ಬಾಯಿಗೆ ಸಿಗಬೇಕು, ಅದ್ರದ್ದು ನಮಗೆ ಟೇಸ್ಟ್ ಅದ್ರ ಮಜಾನೇ ಬೇರೆ. ಅದಕ್ಕೆ ಇದನ್ನು ನಾನು ಲಾಸ್ಟಿಗೆ ಆ್ಯಡ್ ಮಾಡ್ಕೊಂಡೆ. ಆಮೇಲೆ ಇಲ್ಲಿ ಫಸ್ಟಿಗೆ ನಾನು ಹೇಳ್ತಾ ಇರೋದನ್ನು ಇಲ್ಲಿ ಕಂಪ್ಲೀಟ್ ಮಾಡ್ತಿದ್ದೆ. ಸ್ವಲ್ಪ ಅರಿಶಿಣ ಹಿಟ್ಟು ಹಾಕಿದೆ, ಈರುಳ್ಳಿ ಮತ್ತು ಇದು ಫ್ರೈ ಆಗ್ತಾ ಇದ್ದಂಗೆ. ಹಾಗೆ ಒಂದು ಸ್ವಲ್ಪ ಅದಕ್ಕೆ ಗರಂ ಮಸಾಲ ಪೌಡರ್ ಅಥವಾ ಚಿಕನ್ ಮಸಾಲ ಪೌಡರ್ ಒಂದು ಸ್ವಲ್ಪ ಬೇಕಿದ್ರೆ ಅಷ್ಟೇ ಹಾಕೋಕೊಟ್ಟಿಲ್ಲ, ಬಟ್ ಟೇಸ್ಟಿಗೋಸ್ಕರ ನಾನು ಹಾಕಿದೆ. ಅದಾದಮೇಲೆ ಸ್ಮ್ಯಾಶ್ ಮಾಡ್ಕೊಂಡು ಆಲೂಗಡ್ಡೆನ ಹಾಕಿ ಅದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಅದಾದಮೇಲೆ ಲಾಸ್ಟಿಗೆ ನಾನು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ನೀಟಾಗಿ ಗಾರ್ನಿಷ್ ಮಾಡಿದೆ. ಇದನ್ನು ಲಾಸ್ಟ್ ಆ್ಯಡ್ ಮಾಡುವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೆ, ಎಂತಕ್ಕಂದರೆ ಶುಂಠಿ ಸ್ವಲ್ಪ ಕಹಿ ಹೇಳಿ ನನ್ನ ಪ್ರಕಾರ. ಅದಾದಮೇಲೆ ಲಾಸ್ಟಿಗೆ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಆಮೇಲೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಅದನ್ನು ಉಂಡೆ ಕಟ್ಕೊಂಡೆ. ಆಮೇಲೆ ಅದನ್ನು ಎಣ್ಣೆ ಸುಮಾರಷ್ಟು ಕಾದಿರಬೇಕು, ಡೀಪ್ ಫ್ರೈ ಮಾಡಬೇಕಲ್ಲ, ಆ ಉಂಡೆನ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಮುಳುಗಿಸಿ ಆಮೇಲೆ ಅದನ್ನು ಎಣ್ಣೆಯಲ್ಲಿ ಬಿಟ್ಟೆ, ಅಂದರೆ ಅದನ್ನು ಕರೆದೆ. ಎಣ್ಣೆಲಿ ಬಿಡುವಾಗ ಸ್ವಲ್ಪ ನಿಧಾನ ರಟ್ಟುತ್ತದೆ. ಅದಾದಮೇಲೆ ಟಡಾ ಬೋಂಡ ರೆಡಿ. ಅದಾದಮೇಲೆ ಇವತ್ತೆ ನಾನು ಈ ಎಲೆ ತಗೊಬಂದೆ. ಇದರ ಹೆಸರು ಸಾವಿರ ಸಂಬಾರ ಎಲೆ ಹೇಳಿ. ಇದು ಮಕ್ಕಳಿಗೆಲ್ಲ ಚಿಕ್ಕವರಿರುವಾಗ ನೆಗಡಿ ಆದಾಗೆಲ್ಲ ಇದನ್ನು ಯೂಸ್ ಮಾಡ್ತರು. ಇದು ಆಯುರ್ವೇದಿಕ್ ಎಲೆ. ಸುಮಾರಷ್ಟು ಔಷಧಿಲೆಲ್ಲ ಈ ಎಲೆ ಅದರದ್ದು ಬೀಜನ ಏನೋ ಯೂಸಿಗೆ ಬರ್ತದೆ. ಈಗ ನಮ್ಮ ಮನೆ ಹತ್ರ ಸಿಗಲಿಲ್ಲ, ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಇವತ್ತೆಂತಕ್ಕೂ, ಅಲ್ಲಿಂದ ತಗೊಬಂದೆ. ಕಣ್ಣಿಗೆ ಬಿತ್ತದು. ಆಮೇಲೆ ಅಮ್ಮ ಒಂದು ಟೈಮಲ್ಲಿ ಅದನ್ನು ಬಜ್ಜಿ ಮಾಡಿದ್ರು, ಅದು ನೆನಪಾಯ್ತು ಇವತ್ತು. ಅದು ಬೋಂಡ ಮಾಡಿದ್ದು ಆ ಕಡಲೆ ಹಿಟ್ಟಿದ ಬ್ಯಾಟರ್ ಇತ್ತಲ್ಲ, ಅದು ಸ್ವಲ್ಪ ಜಾಸ್ತಿನೇ ಇತ್ತು. ಅದರಲ್ಲಿ ಈ ಎಲೆನ ಡೀಪ್ ಫ್ರೈ ಮಾಡಿ, ಇದಕ್ಕೆ ಮತ್ತೆ ಏನೂ ಆ್ಯಡ್ ಮಾಡಲಿಲ್ಲ, ಇರೋ ಆ ಉಪ್ಪು ಮತ್ತು ಕಡಲೆ ಹಿಟ್ಟು ಅದರಲ್ಲೇ ಇದನ್ನು ಡೀಪ್ ಫ್ರೈ ಮಾಡಿದೆ. ಆಮೇಲೆ ಒಂದು ಪ್ಯಾನಲ್ಲಿ ನಾನು ಇಲ್ಲಿ ತಗೊಂಡದ್ದು ಅಮೂಲ್ ಬಟರ್, ಆಯಿತಾ. ನಿಮ್ಗೆ ಯಾವ ಬಟರ್ ಇಷ್ಟ, ಯಾವ ಕಂಪನಿ ಇಷ್ಟ ಅಂತ ತಗೊಳ್ಳಿ. ಅದರಲ್ಲಿ ಸಾಲ್ಟು ನಾನ್ ಸಾಲ್ಟು ಇರ್ತದಾ. ಆ ಬಟರ್ ಇದಾಗ್ತಾ ಇದ್ದಂಗೆ ನಾನು ಪಾವು ತಗೊಬಂದಿದ್ನ. ಪಾವು ಸ್ವಲ್ಪ ಫ್ಲಫಿ ಇರಬೇಕು, ಫ್ರೆಶ್ ಇರಬೇಕು, ಆವಾಗಲೇ ಅದ್ರ ಟೇಸ್ಟ್ ಮತ್ತು ಚಲೋ ಇರ್ತದೆ. ಬ್ರೆಡ್ಡು ಸ್ವಲ್ಪ ಮೈದಾ ಹಿಟ್ಟನ್ನು ಮಾಡಿರೋದ್ರಿಂದ ಅದು ಒಂದು ಮನೆ ಸ್ವಲ್ಪ ನಾನೇ ಸ್ವಲ್ಪ ಫ್ರೈ ಸ್ವಲ್ಪ ಜಾಸ್ತಿನೇ ಮಾಡಿದೆ, ಯಾಕಂದರೆ ಅದು ತಿನ್ನುವಾಗ ಒಂದೊಮ್ಮೆ ಹಸಿ ಅನ್ಸೋಕ್ಕಾಗಪ್ಪ ಅದಕ್ಕೆ. ಆಮೇಲೆ ನಾನಿಲ್ಲಿ ಪುದೀನ ಚಟ್ನಿ, ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಂಡೆ. ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಕಾಯಿ, ತೆಂಗಿನಕಾಯಿ, ಅದಾದಮೇಲೆ ಟ್ಯಾಮ್ರಿನ್ ಅಂದರೆ ಹುಳಿಸೆಹಣ್ಣು ಸ್ವಲ್ಪ. ಅದಾದಮೇಲೆ ಎಲ್ಲ ರೆಡಿ ಆಯಿತು, ಮಿಕ್ಸಿ ಆಯಿತು, ಗ್ರೈಂಡ್ ಆಯಿತು, ರೆಡಿ ಆಯಿತು. ಆಮೇಲೆ ಲಾಸ್ಟಿಗೆ ಇದನ್ನು ಗಾರ್ನಿಷ್ ಮಾಡೋ ಟೈಮಿಂಗು, ಅಂದರೆ ಲಾಸ್ಟ್ ಪ್ರೊಸೀಜರ್ ಇನ್ನೂ ಬಾಕಿ ಇತ್ತು. ಲಾಸ್ಟ್ ಪ್ರೊಸೀಜರಿಗೆ ಜಾಸ್ತಿ ಅಂತ ಮಾಡಲಿಲ್ಲ ನಾನು. ಬ್ರೆಡ್ನ ಅಥವಾ ಪಾವನ್ನ ಹೊಟ್ಟೆ ಕೊಯ್ದು ಆಪ್ರೇಷನ್ ಮಾಡೋ ಸಮಯ. ಆಮೇಲೆ ಅದರೊಳಗೆ
ಬೋಂಡ ಅನ್ನೋ ಸ್ಟಫಿಂಗನ್ನು ತುಂಬೋ ಸಮಯ ಏನಿಲ್ಲ, ಗ್ರೀನ್ ಚಟ್ನಿನ ಇದಕ್ಕೆ ನೀಟಾಗಿ ಸವರ್ಕೊಂಡೆ. ಕೆಲವರು ಇದಕ್ಕೆ ಕೆಚಪ್ಪು ರೆಡ್ ಚಟ್ನಿ ಎಲ್ಲ ಹಾಕೊಳ್ತರು. ಅದಾದಮೇಲೆ ಬೋಂಡನ ಅದರೊಳಗಿಟ್ಟು ಆಮೇಲೆ ಅದನ್ನು ಮುಚ್ಚಿ ನೀಟಾಗಿ ಪ್ಯಾಕ್ ಮಾಡಿ ಆಮೇಲೆ ಬಾಯಿ ಒಳಗಿಟ್ರೆ ಆಯಿತು, ಮುಗೀತು ವಡಾಪಾವ್ ರೆಡಿ. ಸೊ ಟಾಟಾ ಬಾಯಿ.